ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. 2025ರಲ್ಲಿ ತುಂಬ ಜನ ಕಷ್ಟಪಟ್ಟಿರ್ತೀರ. ನೀವು ಯಾವುದೆಲ್ಲ ಎಣಿಸ್ಕೊಂಡಿದ್ದೀರ ನೋಡಿ, ಅದು ಯಾವ ಕೆಲಸ ಕೂಡ ಆಗದೆ ಇರಬಹುದು. ನೀವು 2025ರಲ್ಲಿ ಸ್ಟಾರ್ಟ್ ಆಗುವಾಗ ನೀವು ಎಣಿಸ್ಕೊಂಡಿರ್ತೀರ ಏನಂತ ಹೇಳಿದರೆ 2026 ಬರೋದ್ರೊಳಗೆ ನಾವು ಇದೆಲ್ಲ ಕೆಲಸ ಮಾಡಬೇಕು ಅಂತ. ಆದರೆ ಅದು ನಿಮ್ಮ ಕನಸಾಗಿ ಉಳಿದಿರಬಹುದು. ನೋಡಿ, ನಾನು ಇವತ್ತು ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ಒಳ್ಳೆ ರೆಮಿಡಿ ಹೇಳಿ ಕೊಡ್ತಾ ಇದ್ದೇನೆ. 2025ರಲ್ಲಿ ನಿಮ್ಮದು ಯಾವುದೆಲ್ಲ ಕೆಲಸ ಸ್ಟಾಪ್ ಆಗಿದೆ ನೋಡಿ, ಯಾವುದೆಲ್ಲ ಕೆಲಸ ಮಾಡಲಿಕ್ಕಾಗಲಿಲ್ಲ, ನಿಮ್ಮ ಆಸೆ ಯಾವುದು ನೆರವೇರಲಿಲ್ಲ, ನಿಮ್ಮ ಕನಸಾಗಿ ಉಳಿದಿದೆ ನೋಡಿ, ಅದನ್ನು 2026ರಲ್ಲಿ ನೀವು ಖಂಡಿತ ಮಾಡ್ಕೋಬೋದು. ನೋಡಿ, ಇದನ್ನು ನಾಳಿದ್ದು 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿವಸ ಖಂಡಿತ ಇದನ್ನು ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ 2026 ನೋಡಿ, ನೀವು ಎಣಿಸಿದ ಕೆಲಸ ಯಾವ ಎಲ್ಲ ಕೆಲಸ ಎಣಿಸಿದ್ದೀರ ನೋಡಿ 25ರಲ್ಲಿ ಆಗಲಿಲ್ಲ, ಆ ಪ್ರತಿ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ. ಇವಾಗ ಕೆಲವರು ಏನಾಗುತ್ತೆ ಅಂತ ಹೇಳಿದರೆ 19ನ್ನು ದಾಟಿ ವಿಡಿಯೋ ನೋಡಿರ್ತಾರೆ. ಅವರೇನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಯಾವ ಅಮಾವಾಸ್ಯೆ ಬರ್ತದೆ ನೋಡಿ, ಈ ವಿಡಿಯೋ ನೋಡಿದ ನಂತರ ಯಾವ ಅಮಾವಾಸ್ಯೆ ಬರ್ತದೆ ನೋಡಿ, ಆ ಅಮಾವಾಸ್ಯೆ ಸಮಯದಲ್ಲಿ ಈ ಕೆಲಸ ಮಾಡಿ. ಇದೇ 19ನೇ ತಾರೀಕಿಗೆ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ. ನಿಮಗೆ ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತದೆ ನೋಡಿ, ಅಮಾವಾಸ್ಯೆಯಲ್ಲಿ ಯಾವ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸೂತಕ ಇರಬಾರ್ದು. ಸೂತಕದ ಇದ್ದರೆ ಸಮಯದಲ್ಲಿ ನೀವು ಮಾಡಲಿಕ್ಕೆ ಹೋಗ್ಬೇಡಿ. ಎರಡನೇದು, ನೀವು ಪೀರಿಯಡ್ಸ್ ಆದ ಸಮಯದಲ್ಲಿ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನೀವು 2025ರಲ್ಲಿ ಉಂಟಲ್ಲ, ಎಣಿಸಿದ ಕೆಲಸ ಆಗಲಿಲ್ಲ ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ನೀವು ಫಸ್ಟಿಗೆ ಹೇಳ್ಕೊಂಡಿರ್ತೀರ, ನಾನು ಈ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ದೇನೆ, ಈ ಕೆಲಸ ನಂದು ಆಗಬೇಕು ಅಂತ ಹೇಳಿಸ್ಕೊಂಡಿದ್ದೇನೆ, ನಾನು ಮನೆ ಕಟ್ಟಬೇಕು ಅಂತ ಹೇಳಿಸ್ಕೊಂಡಿದ್ದೇನೆ, ಗಾಡಿ ತಗೋಬೇಕು ಅಂತ ಹೇಳಿಸ್ಕೊಂಡಿದ್ದೇನೆ, ಅಥವಾ ಬೇರೆ ಯಾವುದೇ ಕೆಲಸ ಆಗಿರಲಿ, ನೀವು ಬೇರೆಯವ್ರ ಹತ್ರ ಮೊದಲೇ ಹೇಳ್ಕೊಂಡಿರ್ತೀರ. ಆದರೆ ಯಾರು ನೋಡಿ ಫಸ್ಟು ಕೆಲಸ ಮಾಡೋದಕ್ಕಿಂತ ಮುಂಚೆ ಹೇಳಿ ತೋರಿಸ್ತಾರೆ ನೋಡಿ, ಅವರದ್ದು ಕೆಲಸ ಯಾವ ಕಾರಣಕ್ಕೂ ಕೂಡ ನಡೆದಿಲ್ಲ. ಯಾಕಂತ ಹೇಳಿದರೆ, ನೀವು ಹೇಳಿದ ವ್ಯಕ್ತಿ ಎಲ್ಲರೂ ಕೂಡ ಒಳ್ಳೆಯವರಾಗಿರ್ಬೇಕಂತ ಇಲ್ಲ. ಅದರಲ್ಲಿ ನೀವು ಹೇಳಿದ ವ್ಯಕ್ತಿ ಉಂಟಲ್ಲ, ಎಣಿಸಿದರೆ ಸಾಕು, ಅವರು ಎಣಿಸಿದ ಕೆಲಸ ಆಗಬಾರ್ದು ಅಂತ ಹೇಳ್ಕೊಂಡು ಎಣಿಸಿದರೆ ನಿಮ್ಮ ಕೆಲಸ ಆಗೋದಿಲ್ಲ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, 2026ರಲ್ಲಿ ನೀವು ಏನು ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀರ ನೋಡಿ, ಅದು ಯಾವುದು ಕೂಡ ಕೆಲಸ ಯಾರ ಬಳಿ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯವರ ಹತ್ರ ಕೂಡ ಹೇಳ್ಕೊಳ್ಳೋದು ಬೇಡ. ಯಾಕಂತ ಹೇಳಿದರೆ, ನೀವು ನಿಮ್ಮ ಮನೆಯವರ ಹತ್ರ ನಂಬಿಕೆಯಲ್ಲಿ ಹೇಳ್ತೀರಾ, ಅವರು ಬೇರೆಯವ್ರ ಹತ್ರ ಹೇಳೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲ, ಆಯಿತಾ, ಹೇಳ್ಬಹುದು. ಆದ್ದರಿಂದ ಸೀಕ್ರೆಟ್ ಆಗಿರಲಿ, ನಿಮ್ಮ ಕೆಲಸಗಳೆಲ್ಲ ಸೀಕ್ರೆಟ್ ಆಗಿ ಇಟ್ಕೊಂಡಿರಿ. ಮತ್ತು ನಿಮ್ಮದು ಕೆಲಸ ಆದ ನಂತರನೇ ಬೇರೆಯವರಿಗೆ ಹೇಳಿ, ಆಯಿತಾ. ನೀವು ಎನಿಸಿದ್ದೀರ ನೋಡಿ, ಆಲೋಚನೆ ಮಾಡಿದ್ದೀರ ಈ ಟೈಮಲ್ಲಿ ಕೆಲಸ ಆಗಬೇಕು ಅಂತ, ಅದು ಆದ ನಂತರನೇ ಬೇರೆಯವ್ರ ಹತ್ರ ಹೇಳಿಬಿಟ್ರೆ, ಆಗುವುದಕ್ಕಿಂತ ಮುಂಚೆ ಹೇಳಲಿಕ್ಕೆ ಹೋಗಬೇಡಿ. ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿಗೆ ಉಂಟಲ್ಲ, ಬಂಡೆ ಒಡೆಯುವ ಶಕ್ತಿ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇವಾಗ ಅಮಾವಾಸ್ಯೆ ದಿವಸ ನಾನು 4 ತಂತ್ರವನ್ನು ಹೇಳಿಕೊಡ್ತೇನೆ. ನೀವು 4 ತಂತ್ರವನ್ನು ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ, ನಮಗೆ 4 ಮಾಡಲಿಕ್ಕೆ ಆಗೋದಿಲ್ಲ, ಯಾವುದಾದ್ರೂ ಒಂದು ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಆದರೆ ಇದರಲ್ಲಿ ನಾನು ಹೇಳ್ತಾ ಇರೋದು ನೋಡಿ, ಪ್ರತಿಯೊಂದು ಕೂಡ ನಿಮ್ಮ ರಕ್ಷಣೆಗೋಸ್ಕರ ನಾನು ಹೇಳ್ತಾ ಇರೋದು. ನಿಮ್ಮ ಆಸೆ ಈಡೇರಬೇಕು, ನಿಮ್ಮ ಕನಸು ಈಡೇರಬೇಕು, ನಿಮ್ಮ ಮನೆಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು, ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳುವವರು. ಇವಾಗ ನಾಡ್ದು ಅಮಾವಾಸ್ಯೆ ಅಂತ ಹೇಳ್ಕೊಂಡು ಹೇಳಿದೆ. ಅಮಾವಾಸ್ಯೆ ದಿವಸ ನೀವೇನು ಮಾಡಿ ಅಂತ ಹೇಳಿದರೆ, ಸಾಯಂಕಾಲದ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು ನೀವು ಇದನ್ನು, ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದರೆ, ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ. ಮಣ್ಣಿನ ಬೌಲ್ ಆದರೂ ಕೂಡ ಪರವಾಗಿಲ್ಲ, ಮಣ್ಣಿನ ಪ್ಲೇಟ್ ಆದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂಬಿಕಾ, ನಮ್ಮ ಹತ್ರ ಮಣ್ಣಿದ್ದು ಪಾತ್ರೆ ಇಲ್ಲ, ಮಣ್ಣಿದ್ದು ಪ್ಲೇಟ್ ಇಲ್ಲ, ಬೌಲ್ ಇಲ್ಲ ಅನ್ನೋರುಂಟಲ್ಲ, ಗಾಜಿನ ಬೌಲ್ ಆದರೂ ಕೂಡ ಪರವಾಗಿಲ್ಲ, ಗಾಜಿದು, ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದರೆ, ಆ ಗಾಜಿನ ಬೌಲೊಳಗೆ ಅಥವಾ ಮಣ್ಣಿನ ಬೌಲೊಳಗೆ ಏನು ಮಾಡಬೇಕು ಅಂತ ಹೇಳಿದರೆ, ಕಲ್ಲುಪ್ಪನ್ನು ತುಂಬಬೇಕು. ಫುಲ್ ಕಲ್ಲುಪ್ಪನ್ನು ತುಂಬಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ. ನಿಂಬೆ ಹಣ್ಣನ್ನು ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಅದನ್ನು 2 ಭಾಗ ಮಾಡಬೇಕು. ನಿಂಬೆ ಹಣ್ಣನ್ನು 2 ಭಾಗ ಮಾಡಿ ಉಂಟಲ್ಲ, ಒಂದು ಭಾಗದಲ್ಲಿ ಅರಶಿನ, ಇನ್ನೊಂದು ಭಾಗದಲ್ಲಿ ಕುಂಕುಮ, ಎರಡಕ್ಕೂ ಕೂಡ ಹಚ್ಚಿ, ಆಯಿತಾ. ಒಂದೇ ನಿಂಬೆ ಹಣ್ಣು 2 ಭಾಗ ಮಾಡಿ, ಒಂದರಲ್ಲಿ ಅರಶಿನ, ಒಂದರಲ್ಲಿ ಕುಂಕುಮ ಹಚ್ಚಿ ಉಂಟಲ್ಲ, ಅದನ್ನು ನೀವು ಉಪ್ಪು ತೆಗೆದಿಟ್ಕೊಂಡಿದ್ದೀರ ನೋಡಿ, ಕಲ್ಲುಪ್ಪು, ಅದರ ಮಧ್ಯದಲ್ಲಿ ಇಡಬೇಕು. ಮಧ್ಯದಲ್ಲಿ ಇಟ್ಟು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗಡೆ, ಆಯಿತಾ, ಒಳಗಡೆಯಿಂದ ಇಡಲಿಕ್ಕೆ ಹೋಗೋದು ಬೇಡ, ಹೊರಗಡೆಯಿಂದ, ಮನೆಯ ಮುಖ್ಯ ದ್ವಾರದ ಹೊರಗಡೆ ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮದು ಹೊಸ್ತಿಲು ನೀವು ಇರ್ತದಲ್ವ, ಹೊಸ್ತಿಲಿನ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಆ ಬೌಲನ್ನು ಇಟ್ಟು ಬಿಡಿ. ಇದು ಏನು ಮಾಡ್ತದೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ಉಂಟಲ್ಲ, ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡದೇ ಇರುವ ಹಾಗೆ ನೋಡ್ತದೆ, ನಿಮ್ಮ ಮನೆಗೆ ಯಾವುದೇ ತೊಂದರೆ ಆಗದಿರುವ ಹಾಗೆ ಮಾಡುತ್ತೆ.
ಮಾರನೇ ದಿವಸ ಏನು ಮಾಡಿ ಅಂತ ಹೇಳಿದ್ರೆ, ಇವಾಗ ಅಮಾವಾಸ್ಯೆ ಆಯಿತು, ಅಮಾವಾಸ್ಯೆ ಕಳೆದ ನಂತರ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ಉಪ್ಪನ್ನು ಉಂಟಲ್ಲ ಹೊರಗಡೆ ಎಲ್ಲಾದರೂ ಚೆಲ್ಲಿ ಬನ್ನಿ ಆಯಿತಾ. ಮತ್ತು ಈ ನಿಂಬೆಹಣ್ಣನ್ನು ಕೂಡ ಆಯಿತಾ. ಆಮೇಲೆ ಆ ಬೌಲನ್ನು ತೊಳೆದು ನೀವು ಮತ್ತೆ ಪುನಃ ಯೂಸ್ ಮಾಡ್ಬೋದು. ಇದೇ ರೀತಿ ಉಂಟಲ್ಲ ಪ್ರತಿ ಅಮಾವಾಸ್ಯೆ ದಿವಸ ಮಾಡ್ತಾ ಬಂದರೆ ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೇ ಕೂಡ ಕೆಟ್ಟ ಶಕ್ತಿ ಇರುವುದಿಲ್ಲ, ಕೆಟ್ಟ ಎನರ್ಜಿ ಕೂಡ ಇರುವುದಿಲ್ಲ. ನಿಮಗೆ ಯಾರಾದರೂ ಕೆಟ್ಟದು ಮಾಡಲಿಕ್ಕೆ ಬಯಸಿದರೂ ಕೂಡ ಅದು ನಿಮ್ಮ ಮನೆಗೆ ಒಳಗೆ ಬರದೇ ಇರುವ ಹಾಗೆ ಅದು ರಕ್ಷಣೆ ಮಾಡ್ತಾ ಇರುತ್ತೆ. ನೀವು ಒಂದು ಅಮಾವಾಸ್ಯೆ ದಿವಸ ಮಾಡಿದ ತಂತ್ರ ಉಂಟಲ್ಲ, ನಿಮಗೆ ಇಡೀ ಈ ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆ ಆಗುವ ತನಕ ನಿಮ್ಮ ಮನೆಗೆ ರಕ್ಷಣೆ ಕೊಡ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ಈ ರೆಮಿಡಿಯನ್ನು ಮಾಡಿ. ತುಂಬ ಜನರ ಮನೆಯಲ್ಲಿ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದರೆ, ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಉಂಟಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಮಕ್ಕಳು ಹಠ ಮಾಡೋದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸುಮ್ಮನೆ ಕಾರಣನೇ ಇರುವುದಿಲ್ಲ, ಸುಮ್ಮನೆ ಜಗಳ ಆಗ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರು ಸುಮ್ಮನೆ ನಿಮಗೆ ಆಯಿತಾ, ಬೇರೆ ಟೈಮಲ್ಲೆಲ್ಲ ಸರಿ ಇರ್ತೀರಾ, ಈ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋಪ ಜಾಸ್ತಿ ಆಗುತ್ತೆ. ಯಾಕೆ ಕೋಪ ಮಾಡ್ಕೊಡ್ತಿದ್ದೀರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ. ಆ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳ್ಕೊಂಡು ಆದರೂ ಕೂಡ ನಿಮಗೆ ಯಾರೋ ಕೆಟ್ಟ ಕೆಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಈ ಥರ ಸಮಸ್ಯೆ ನಿಮ್ಮ ಮನೇಲಿದ್ದರೆ ಆಯಿತಾ, ಸುಮ್ಮನೆ ಜಗಳ ಆಗ್ತಾ ಇದೆ, ಕಾರಣನೇ ಇಲ್ಲ, ಸುಮ್ಮನೆ ಚಿಕ್ಕ ಕಾರಣ ದೊಡ್ಡದು ಮಾಡಿಕೊಂಡು ಜಗಳ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಾದರೆ, ಅಥವಾ ನಿಮ್ಮ ಮನೆಯಲ್ಲಿ ಉಂಟಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಕಿರಿಕಿರಿ ಆಗ್ತಾ ಉಂಟು ಮನೆಯಲ್ಲಿ, ಬೇರೆ ದಿವಸ ಎಲ್ಲ ಸರಿ ಇರ್ತಾರೆ, ಅಮಾವಾಸ್ಯೆ ಹುಣ್ಣಿಮೆ ಬರುವಾಗ ಈ ಥರದ ಸಮಸ್ಯೆ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳಿದರೆ, ಇದು ಸಾಯಂಕಾಲದ ಸಮಯದಲ್ಲಿ ಮಾಡಿ. ಅಂದರೆ ಅಮಾವಾಸ್ಯೆ ದಿವಸ ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಪುನಃ ಆಯಿತಾ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣನ್ನು ತಗೊಂಡು, ನಿಂಬೆಹಣ್ಣಿನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಎಷ್ಟು ಕೆಟ್ಟ ಮನೆಯಲ್ಲಿ ಎನರ್ಜಿ ಇದ್ದರೂ ಕೂಡ ಅದನ್ನು ಎಳ್ಕೊಳ್ಳುವ ಶಕ್ತಿಯನ್ನು ನಿಂಬೆಹಣ್ಣು ಇಟ್ಕೊಂಡಿದೆ. ಆದ್ದರಿಂದ ನೋಡಿ, ನೀವು ಗಾಡಿ ಪೂಜೆ ಎಲ್ಲ ಮಾಡುವಾಗ ನೋಡಿ, ಅಥವಾ ನೀವು ಹೊರಗಡೆ ದೂರದ ಎಲ್ಲಾದರೂ ಟ್ರಿಪ್ಗೆ ಹೋಗ್ತೀರಾ ಅಥವಾ ಬೇರೆ ಎಲ್ಲಾದರೂ ದೂರದ ಕಡೆಗೆ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಅನ್ನುವಾಗ ನೋಡಿ, ನಿಂಬೆಹಣ್ಣನ್ನು ಗಾಡಿಯ ಕೆಳಗಡೆ ಇಟ್ಟು, ಅಂದರೆ ಚಕ್ರದ ಕೆಳಗಡೆ ಇಟ್ಟು ಅದರ ಮೇಲೆ ಗಾಡಿಯನ್ನು ತಗೊಂಡು ಹೋಗ್ತಾರೆ ನೋಡಿ. ಯಾಕಂತ ಹೇಳಿದರೆ ಯಾವುದೇ ಕೆಟ್ಟ ಎನರ್ಜಿ ನಿಮ್ಗೆ ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಆ ರೀತಿ ಮಾಡೋದು ಆಯಿತಾ. ಆದ್ದರಿಂದ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ರಕ್ಷಣೆ ಬರಬೇಕಾದ್ರೆ ನಿಂಬೆಹಣ್ಣು ಉಂಟಲ್ಲ ತುಂಬ ಪವರ್ಫುಲ್ ಇದೆ ಆಯಿತಾ. ಆದ್ದರಿಂದ ಹೇಳ್ತಾ ಇರೋದು, ಒಂದು ನಿಂಬೆಹಣ್ಣು ತಗೊಳ್ಳಿ, 2 ಕಟ್ ಮಾಡಿ, ಆ ನಿಂಬೆಹಣ್ಣನ್ನು 2 ಭಾಗ ಮಾಡಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಒಂದೊಂದು ಭಾಗದಲ್ಲೂ ಕೂಡ ಆಯಿತಾ, ನಾನು ಸೈಡಲ್ಲಿ ಫೋಟೋ ಹಾಕ್ತೇನೆ ಕೆಲವರಿಗೆ, ಅಂದರೆ ನಾನು ಹೇಳಿದ್ದು ಅರ್ಥ ಆಗೋದಿಲ್ಲ, ನಾನು ಬಿಡಿಸಿ ಹೇಳ್ತೇನೆ ಅರ್ಥ ಆಗುವ ರೀತಿಯಲ್ಲಿ, ಎಲ್ಲರಿಗೂ ಕೂಡ ಅರ್ಥ ಆಗಬೇಕು ಅಂತ ಹೇಳ್ಕೊಂಡು, ಆದರೂ ಕೂಡ ಕೆಲವರಿಗೆ ಅರ್ಥ ಆಗೋದಿಲ್ಲಲ್ಲ, ಅಂಥವರಿಗೋಸ್ಕರ ಸೈಡಲ್ಲಿ ಫೋಟೋ ಹಾಕ್ತೇನೆ. 2 ನಿಂಬೆಹಣ್ಣನ್ನು ಕಟ್ ಮಾಡಿ, ಅದಕ್ಕೆ 2 ನಿಂಬೆಹಣ್ಣಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದೊಂದು ನಿಂಬೆಹಣ್ಣಿಗೆ 5 ಲವಂಗ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಮೊಗ್ಗು ಕೂಡ ಇರಬೇಕು ಆಯಿತಾ. ಮೊಗ್ಗು ಇಲ್ದಿರುವ ಲವಂಗ ಪ್ರಯೋಜನಕ್ಕೆ ಇಲ್ಲ ಆಯಿತಾ. ಏನು ಮಾಡಿ ಅಂತ ಹೇಳಿದ್ರೆ, 5 ಲವಂಗವನ್ನು ಚುಚ್ಚಿ ಆಯಿತಾ. ನೀವು ಚುಚ್ಚಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ಲೇಟ್ ಮೇಲೆ ಆ ಇದು ನಿಂಬೆಹಣ್ಣು ಮತ್ತು ಲವಂಗದ ಉಂಟಲ್ಲ ಅದನ್ನು ಇಟ್ಟು, ಅದನ್ನು ನಿಮ್ಮ ಮಂಚದ ಕೆಳಗಡೆ ಆಯಿತಾ, ನೀವು ಮಲಗ್ತಿರಲ್ಲ ಮಂಚದ ಕೆಳಗಡೆ ಅದನ್ನು ಇಟ್ಟು ಬಿಡಿ. ಮಾರನೇ ದಿವಸ ಏನಾಗುತ್ತಂತ ಹೇಳಿದರೆ, ನಿಮಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ಕೆಟ್ಟ ಎನರ್ಜಿ ಇದೆ, ನಿಮಗೆ ಯಾರೋ ಕೆಟ್ಟದು ಮಾಡ್ತಿದ್ದಾರೆ, ಗಂಡ ಹೆಂಡತಿಯನ್ನು ಒಟ್ಟಿಗೆ ನೋಡಲಿಕ್ಕೆ ಖುಷಿ ಪಡೆದಿದ್ದವರು, ನಿಮ್ಮ ಜೀವನ ಹಾಳು ಮಾಡಬೇಕು ಅಂತ ಎಣಿಸ್ಕೊಂಡಿದ್ದವರು, ನಿಮ್ಮ ಜೀವನದಲ್ಲಿ ಹುಳಿ ಹಿಂಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ದವರೆಲ್ಲ ಮಾಡಿರ್ತಾರೆ ನೋಡಿ. ಅಂತಹದ್ದೆಲ್ಲ ಇದ್ದರೆ, ಒಂದು ವೇಳೆ ಮಾಡಿದರೆ, ಆ ನಿಂಬೆಹಣ್ಣು ಏನಾಗುತ್ತೆ ಅಂತ ಹೇಳಿದರೆ ಹಳಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದ್ರದ್ದು ಒಂಥರ ಬರಲಿಕ್ಕೆ ನೊರೆ ಬರಲಿಕ್ಕಾಗಲಿ, ಅಥವಾ ಒಂಥರ ಹಳಸಿದ ರೀತಿಯಲ್ಲಿ, ಅಂದರೆ ಕೊಳೆತ ರೀತಿಯಲ್ಲಿ ನಿಮಗೆ ಆ ನಿಂಬೆಹಣ್ಣು ಕಾಣಿಸ್ತದೆ. ನೀವು ಕಟ್ ಮಾಡುವಾಗ ಹೇಗಿತ್ತು ಅದೇ ರೀತಿಯಲ್ಲಿಯೇ ಇದೆ ಅಂತ ಹೇಳ್ಕೊಂಡಾದ್ರೆ ನಿಮಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಅರ್ಥ. ತೊಂದರೆ ಇರದೇ ಇರಲಿ. ಯಾಕಂತ ಹೇಳಿದರೆ, ಯಾರು ಯಾವ ಸಮಯದಲ್ಲಿ ಕೆಟ್ಟ ದೃಷ್ಟಿ ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಒಬ್ಬರ ಸಂಸಾರ ಖುಷಿಯಾಗಿರೋದು, ಒಬ್ಬರು ಖುಷಿಯಾಗಿರೋದು, ಒಬ್ಬರು ನಗ್ತಾ ಇರೋದು, ಒಬ್ಬರಿಗೆ ನೋಡಿದ್ರೆ ಉಂಟಲ್ಲ ಇನ್ನೊಬ್ಬರಿಗೆ ಆಗೋದಿಲ್ಲ. ಅವರ ಮನೆಯಲ್ಲಿ ಮಾತ್ರ ಸಂತೋಷ ಇರಬೇಕು, ಅವರ ಮನೆಯಲ್ಲಿ ಮಾತ್ರ ಖುಷಿ ಇರಬೇಕು, ಬೇರೆಯವರು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸುವವರೇ ಈಗಿನ ಕಾಲದಲ್ಲಿ ಜಾಸ್ತಿ. ಅವರ ಮಕ್ಕಳಿಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ಮನೆಯಲ್ಲಿ ಇರುವವರೇ ಬಯಸ್ತಾರೆ. ಅವರ ಹೆಣ್ಣು ಮಕ್ಕಳು ಮಾತ್ರ ಒಳ್ಳೆಯದಾಗಬೇಕು, ಮತ್ತು ಮಗ ಮತ್ತು ಸೊಸೆ ಹೇಗಾದರೂ ಸಾಯಲಿ, ನಮಗೆ ಅದು ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೂಡ ಇರ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಮಾಡಿ ಉಂಟಲ್ಲ ನಿಮ್ಮ ಮಂಚದ ಕೆಳಗಡೆ ಇಡಿ. ಮಾರನೇ ದಿವಸ ಬೆಳಿಗ್ಗೆ ತೊಗೊಂಡು ಹೋಗಿ ಏನು ಮಾಡಿ ಅಂತ ಹೇಳಿದರೆ, ಅದನ್ನು ನೀವು ನಿಮ್ಮ ಮನೆಯ ಕಸದ ಬುಟ್ಟಿಗೆ ಹಾಕಿ ಬನ್ನಿ ಆಯಿತಾ. ಕಸದ ಬುಟ್ಟಿಗೆ ನೀವು ಹೊರಗಡೆ ಬಿಸಾಕಬೇಕಂತ ಇಲ್ಲ, ಕಸದ ಬುಟ್ಟಿಗೆ ಹಾಕಿದರೆ ಆಯಿತು. ಅದನ್ನು ಕಸದಲ್ಲಿ ನೀವು ಹೇಗೋ ಎಸಿತೀರಲ್ಲ ಹೊರಗಡೆ, ಹಾಗೆ ಎಸಿದರೆ ಆಯಿತು. ಮತ್ತು ದೊಡ್ಡದು ಎಂತ ಮಾಡಬೇಕು ಅಂತ ಇಲ್ಲ, ದೊಡ್ಡ ಸಮಸ್ಯೆಯನ್ನು ಚಿಕ್ಕದರಲ್ಲಿ ಹೇಗೆ ತೆಗೆಯುವುದಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವಾಗ 3ನೇ ತಂತ್ರ ಏನನ್ನು ಮಾಡಬೇಕು ಅಂತ ಹೇಳಿದರೆ,
ತುಂಬ ಜನರಿಗೆ ಡೌಟ್ ಇರುತ್ತೆ. ಏನಂತ ಹೇಳಿದರೆ, ನಿಮ್ಮ ಮನೇಲಿ ಆರೋಗ್ಯ ತಪ್ಪಿದ್ರೆ ಆಯಿತಾ, ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಗಂಡ ಅಥವಾ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಬರ್ತಾ ಇದ್ರೆ, ಯಾರೋ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಯಾರೋ ನಮಗೆ ವಾಮಾಚಾರ ಮಾಡಿದ್ದಾರೆ, ಯಾರೋ ನಮಗೆ ಏನೋ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಡೌಟ್ ಇರುತ್ತೆ. ಅವರು ನಿಜವಾಗಿ ಮಾಡಿದಾರಾ ಇಲ್ವಾ ನಿಮಗೆ ಗೊತ್ತಿಲ್ಲ, ಆದರೆ ಡೌಟ್ ಇರುತ್ತೆ. ಈ ಥರ ಡೌಟ್ ಇರುವವರು ಏನು ಮಾಡಬೇಕು ಅಂತ ಹೇಳಿದರೆ, ಆ ದಿವಸ ಆಯಿತಾ, ಅಮಾವಾಸ್ಯೆಯ ದಿವಸ ಏನು ಮಾಡಿ ಅಂತ ಹೇಳಿದರೆ, ಒಂದು ಅಲವೀರ ಗಿಡವನ್ನು ತೆಗೆದುಕೊಂಡು ಬನ್ನಿ. ಅಲವೀರ ಗಿಡವನ್ನು ತೊಗೊಬಂದು ಅದನ್ನು ಚೆಂದ ಮಾಡಿ ತೊಳೆಯಿರಿ, ಮಣ್ಣೆಲ್ಲ ಇರಬಾರ್ದು ಆಯಿತಾ. ಬೇರು ಕೂಡ ಅಲವೀರ ಗಿಡವನ್ನು ತೊಗೊಬರ್ಬೇಕು, ಬೇಡು ಕಟ್ ಮಾಡಿದ್ದು ತೊಗೊಬರ್ಲಿಕ್ಕೆ ಹೋಗ್ಬಿಡಿ. ಚೆಂದ ಮಾಡಿ ತೊಳೆದು ಉಂಟಲ್ಲ, ಅದನ್ನು ಏನು ಮಾಡಿ ಅಂತ ಹೇಳಿದರೆ, ಅದಕ್ಕೆ ಅರಶಿನ ಮತ್ತು ಕುಂಕುಮದಲ್ಲಿ ಬೊಟ್ಟನ್ನು ಇಡಿ. ಬೊಟ್ಟನ್ನು ಇಟ್ಟು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಬೇಕಾದ್ರೆ ಇರ್ಬೋದು. ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದರೆ, ಮುಖ್ಯ ದ್ವಾರದಕ್ಕಿಂತ ಎದುರುಗಡೆ ಏನಾಗುತ್ತೆ ಅಂತ ಹೇಳಿದರೆ ಗೇಟ್ ಥರ ಇರ್ತದೆ, ಫುಲ್ ಗೇಟ್ ಥರ ಹಾಕಿರ್ತಾರೆ. ಅಂದರೆ ಯಾರು ಕಳ್ಳರೆಲ್ಲ ಬರಬಾರ್ದು ಅಂತ ಹೇಳ್ಕೊಂಡು ಹಾಕಿರ್ತಾರೆ. ಆ ರೀತಿ ಇದ್ದರೆ ಅಲ್ಲಿ ಬೇಕಾದರೆ ಇಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಬೇಕಾದರೆ ಇಟ್ಕೋಬೋದು. ಹೊರಗಡೆ ಬೇಕಾದರೂ ಇಟ್ಕೊಳ್ಳಿ, ಒಳಗಡೆ ಬೇಕಾದರೂ ಇಟ್ಕೊಳ್ಳಿ, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ. ಮುಖ್ಯ ದ್ವಾರದಲ್ಲಿ ಅದು ಏನಾಗುತ್ತೆ ಅಂತ ಹೇಳಿದರೆ, ಹೊರಗಡೆಯಿಂದ ಬರುವವರದ್ದು ಕಣ್ಣುಂಟಲ್ಲ, ದೃಷ್ಟಿ ಅದಕ್ಕೆ ಬೀಳುವ ರೀತಿಯಲ್ಲಿ ಇರಬೇಕು ಅಲವೀರ ಆಯಿತಾ. ನಿಮಗೆ ಅಂದರೆ ನಾನು ಯುಗಾದಿ ದಿವಸ ಕಟ್ಟಲಿಕ್ಕೆ ಹೇಳಿದೆ ನೋಡಿ, ಅದು ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಗಡೆಯಿಂದನೇ ಕಟ್ಟಬೇಕು. ಇದನ್ನುಂಟಲ್ಲ ಆದಷ್ಟು ಜನರು ನೋಡುವ ರೀತಿಯಲ್ಲಿ ಕಟ್ಟಿ, ಹೊರಗಡೆ ಕಟ್ಟಿದ್ರು ಕೂಡ ಒಳ್ಳೇದಂತ ಹೇಳಿದೆ ನೋಡಿ, ಆಗುತ್ತೆ ಅಂತ ಹೇಳ್ಕೊಂಡು. ಆದ್ದರಿಂದ ಹಾಕಿ. ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಒಂದು ವೇಳೆ ನೆಗೆಟಿವ್ ಎನರ್ಜಿ ಇದೆ, ನಿಮಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ದಾರೆ ಆಯಿತಾ, ನಿಮಗೆ ಹಾಳಾಗಲಿ ಅಂತ ಹೇಳ್ಕೊಂಡು ವಾಮಾಚಾರ ಮಾಡಿದ್ದಾರೆ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು, ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಅಲವೀರ ಗಿಡ ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಕೊಳೆತು ನೀವು ಮಲಗಿದ್ದಾಗ ಬೆಳಿಗ್ಗೆ ಎದ್ದು ನೋಡುವಾಗ ಉಂಟಲ್ಲ, ಅದು ಒಂದು 15 ದಿವಸ ತನಕ ಏನೂ ಆಗೋದಿಲ್ಲ, ಸರಿ ಇರುತ್ತೆ. 1 ತಿಂಗಳ ತನಕನೂ ಏನೂ ಆಗೋದಿಲ್ಲ, ಕೆಲವರ ಮನೆಯಲ್ಲಿ ಸರಿ ಇರುತ್ತೆ. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಳೆತು ಉಂಟಲ್ಲ, ಒಂದೊಂದೇ ಅದರದ್ದು ಅಲವೀರದ್ದು ಇದು ಉಂಟಲ್ಲ, ಒಂದೊಂದೇ ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕೊಳೆತು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರದ್ದು ಸಮಸ್ಯೆ ನಿಮ್ಮ ಮನೆಯಲ್ಲಿ ಬಂದರೆ ಉಂಟಲ್ಲ, ನಿಮಗೆ ಗ್ಯಾರಂಟಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಅದಕ್ಕೆ 100ಕ್ಕೆ 100% ನಿಮಗೆ ಅದು ತೋರಿಸಿ ಕೊಡ್ತದೆ. ಒಂದು ವೇಳೆ ಕೊಳೆತು ಬೀಳ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ, ನೀವು ಆ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ, ಮತ್ತರ ಸಮಸ್ಯೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ, ಆದಷ್ಟು ಯಾವುದಾದ್ರೂ ಹತ್ತಿರದಲ್ಲಿರುವ ತುಂಬ ಶಕ್ತಿ ಇರುವ ದೇವಸ್ಥಾನ ಇರ್ತದೆ ನೋಡಿ, ಯಾವುದಾದ್ರೂ ಕೂಡ ಪರವಾಗಿಲ್ಲ, ದೇವಿ ದೇವಸ್ಥಾನ ಆದರೂ ಕೂಡ ಪರವಾಗಿಲ್ಲ, ಬೇರೆ ದೇವಸ್ಥಾನ ಆದರೂ ಕೂಡ ಪರವಾಗಿಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಅರಶಿನ ಕುಂಕುಮವನ್ನು ಅಥವಾ ಗಂಧ ಪ್ರಸಾದವನ್ನು ತಗೊಬಂದು, ಅಥವಾ ತೀರ್ಥ ಆದರೂ ಕೂಡ ಪರವಾಗಿಲ್ಲ ತಗೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಚ್ಚಿ ಆಯಿತಾ. ಯಾಕಂತ ಹೇಳಿದರೆ, ನಿಮಗೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಗ್ಯಾರಂಟಿ ಉಂಟು ಅಂತ ಹೇಳ್ಕೊಂಡೆ ಅರ್ಥ. ಅದರ ನಂತರ ಪ್ರತಿದಿನ ಉಂಟಲ್ಲಿ ನಿಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಜೊತೆಗೆ ಹನುಮಾನ್ ಚಾಲಿಸ ಕೂಡ ಹಾಕಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದ್ದರೆ ಅದು ಕೆಲಸ ಮಾಡೋದಿಲ್ಲ, ಯಾರು ಏನೇ ಮಾಡಿದರೂ ಕೂಡ ಅದು ತಾಗುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಮಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇಲ್ಲ ಆದರೂ ಕೂಡ ನಮಗೆ ದಿನ ದೇವರದ್ದು ನಾಮ ಕೇಳಬೇಕು ಅಂತ ಹೇಳಿದರೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಹನುಮಾನ್ ಚಾಲಿಸ ಪ್ರತಿದಿನ ಹಾಕೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಹೋದಾಗ ನಿಮಗೆ ನೆಮ್ಮದಿ ಇರ್ತದೆ ನೋಡಿ ಮನಸ್ಸಿಗೆ, ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ನೆಮ್ಮದಿ ಇರುತ್ತೆ. ಆದ್ದರಿಂದ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮತ್ತು ಹನುಮಾನ್ ಚಾಲಿಸ ಪ್ರತಿದಿನ ನಿಮ್ಮ ಮನೆಯಲ್ಲಿ ಕೇಳ್ಕೊಳ್ಳಿ. ಆಗ ನೋಡಿ, ನಿಮ್ಮ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡಿರುವ ಏನೋ ಒಂಥರ ಶಾಂತಿ ಉಂಟು ಇವರ ಮನೆಯಲ್ಲಿ ಅಂತ ಹೇಳ್ಕೊಂಡು ಎಣಿಸ್ತದೆ. ಇವಾಗ 4ನೇದು ತಂತ್ರ, ಅದನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು ಬಿಸ್ನೆಸ್ ಮಾಡುವ ಜಾಗದಲ್ಲಿ ಕೂಡ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಬೋದು. ಯಾಕಂತ ಹೇಳಿದರೆ, ಬಿಸ್ನೆಸ್ ಮಾಡುವ ಜಾಗದಲ್ಲಿ ಕೂಡ ನೀವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸುವ ಜನರು ಬರ್ತಾರೆ, ಅದೇ ರೀತಿಯಲ್ಲಿ ನಿಮ್ಮ ಮನೆಗೂ ಕೂಡ ಬರ್ತಾರೆ ಆಯಿತಾ. ನಿಮಗೆ ಉಂಟಲ್ಲ, ಶತ್ರುಗಳನ್ನಾದರೂ ಸುಲಭವಾಗಿ ಕಂಡುಹಿಡ್ಬೋದು, ಇವರು ನನ್ನ ಶತ್ರುಗಳು ಅಂತ ಹೇಳ್ಕೊಂಡು. ಹಿತಶತ್ರುಗಳನ್ನು ಹೇಗೆ ಕಂಡುಹಿಡಿತೀರ ನೀವು? ನಿಮಗೆ ಗೊತ್ತೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಇವರು ನಿಮ್ಮ ಹತ್ರ ಚೆನ್ನಾಗಿ ಇರ್ತಾರೆ, ನಗ್ತಾ ಇರ್ತಾರೆ, ಖುಷಿಯಾಗಿ ಇರ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಶತ್ರುಗಳನ್ನಾದರೂ ನಂಬಿ, ಹಿತಶತ್ರುಗಳನ್ನು ನಂಬಲಿಕ್ಕೆ ಹೋಗ್ಬಿಡಿ ಅಂತ. ನೀವೇನು ಮಾಡಿ ಅಂತ ಹೇಳಿದರೆ, ಅಮಾವಾಸ್ಯೆ ದಿವಸ ಒಂದು ಸ್ಫಟಿಕದ ಕಲ್ಲನ್ನು ತಗೊಂಡು ಬನ್ನಿ. ನಾನು ಸ್ಫಟಿಕದ ಕಲ್ಲು ಅಂತ ಹೇಳಿದರೆ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ. ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದೆ ಸ್ಫಟಿಕದ ಕಲ್ಲಿನ ಉಪಯೋಗ ಅಂತ ಹೇಳ್ಕೊಂಡು ಆಯಿತಾ. ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ತಗೊಬನ್ನಿ. ಸ್ಫಟಿಕದ ಕಲ್ಲು ಆಲಮ್ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ದೇವಸ್ಥಾನದ ಐಟಮ್ ಎಲ್ಲ ಮಾರ್ತಾರೆ ನೋಡಿ, ಪೂಜಿದು ಐಟಮ್ ಎಲ್ಲ ಅಲ್ಲಿ ಸಿಗ್ತದೆ ನಿಮಗೆ ಆರಾಮಾಗಿ. ಸ್ಫಟಿಕದ ಕಲ್ಲು ಸಿಗ್ತದೆ. ಒಂದು ಕಲ್ಲನ್ನು ತಗೊಬನ್ನಿ. ಅದನ್ನು ಏನು ಮಾಡಿ ಅಂತ ಹೇಳಿದರೆ, ಅದಕ್ಕೆ ಚಂದ ಮಾಡಿ ಅಮಾವಾಸ್ಯೆ ದಿವಸವೇ ಮಾಡಬೇಕು. ಅರಶಿನ ಮತ್ತು ಕುಂಕುಮವನ್ನು ಹಚ್ಚಿ, ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ವಿಡಿಯೋದಲ್ಲಿ. ಹಚ್ಚಿದ ನಂತರ ಏನು ಮಾಡಿ ಅಂತ ಹೇಳಿದರೆ, ಒಂದು ಗಾಜಿನ ಬೌಲ್ ತಗೊಳ್ಳಿ. ಗಾಜಿನ ಬೌಲಲ್ಲಿ ಈ ಸ್ಫಟಿಕವನ್ನು ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಇಡಿ. ಅದು ಯಾವ ರೀತಿಯಲ್ಲಿ ಇಡಬೇಕು ಅಂತ ಹೇಳಿದರೆ, ನೀವು
ಬಿಸ್ನೆಸ್ ಮಾಡುವವರಾಗಿದ್ರೆ ಅಥವಾ ನೀವು ಕೆಲಸ ಮಾಡುವವರಾಗಿದ್ರೆ ನೀವು ಕೆಲಸ ಮಾಡ್ತೀರಿ ನೋಡಿ, ಅದು ಕ್ಯಾಶ್ ಬಾಕ್ಸ್ ಎದುರುಗಡೆನೇ ಇಡಬೇಕು ಆಯ್ತಾ. ಯಾರೇ ನಿಮ್ಮ ಶಾಪ್ಗೆ ಬರಲಿ, ಯಾರೇ ನಿಮ್ಮ ಅಂಗಡಿಗೆ ಬಂದರೂ ಅದು ಅವರಿಗೆ ಕಣ್ಣಿಗೆ ಕಾಣಿಸ್ಬೇಕು. ಆ ರೀತಿಯಲ್ಲಿ ಎಲ್ಲರಿಗೂ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಡಿ. ಮನೆಯಲ್ಲಿ ಕೂಡ ಹಾಗೆ, ಯಾರೇ ನಿಮ್ಮ ಮನೆಯಿಂದ ಮುಖ್ಯ ದ್ವಾರದಿಂದ ಒಳಗಡೆ ಬರಬೇಕಾದ್ರೆ ಉಂಟಲ್ಲ, ನೀವು ಮನೆಯ ಹೊರಗಡೆ ಬೇಕಾದ್ರೆ ಇಡ್ಬೋದು, ಅಂದರೆ ಹೊರಗಡೆ ಜಾಗ ಇದೆ, ಇಡುವ ಥರ ಜಾಗ ಇದೆ ಅಂತ ಹೇಳ್ಕೊಂಡಾದ್ರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಗಡೆ ಬರುವಾಗಲೇ ನೇರವಾಗಿ ಕಣ್ಣು ಅದರ ಮೇಲೆ ಸ್ಫಟಿಕದ ಕಲ್ಲು ಮೇಲೆ ಹೋಗುವ ರೀತಿಯಲ್ಲಿ ಆ ಜಾಗವನ್ನು ಯಾವುದು ನಿಮಗೆ ಕಾಣಿಸ್ತದೆ ನೋಡಿ, ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ ನೋಡಿ, ಅಂತಹ ಜಾಗದಲ್ಲಿ ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ತುಂಬ ಕೆಟ್ಟ ಎನರ್ಜಿ ಇರುವವರು, ನೀವು ಹಾಳಾಗಿ ಹೋಗಬೇಕು ಅಂತ ಹೇಳ್ಕೊಂಡು ಬಯಸುವವರು ನಿಮ್ಮ ಮನೆಗೆ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಲ್ಲು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವರು ಬಯಸಿದ ಆಸೆ ಏನೆಲ್ಲ ನಿಮಗೆ ಆ ಮನೆ ಹಾಳಾಗಬೇಕು ಅಂತ ಹೇಳ್ಕೊಂಡೆಲ್ಲ ಬಯಸಿರ್ತಾರೆ ನೋಡಿ, ಅದೆಲ್ಲ ಅದು ಎಳ್ಕೊಳ್ತದೆ. ಅಯಸ್ಕಾಂತ ಹೇಗೆ ನೋಡಿ ಕಬ್ಬಿಣವನ್ನು ಎಳ್ಕೊಳ್ತದೆ ಮ್ಯಾಗ್ನೆಟ್, ಅದೇ ರೀತಿಯಲ್ಲಿ ಅವರದ್ದು ಕೆಟ್ಟ ಎನರ್ಜಿಯನ್ನೆಲ್ಲ ಇದು ಎಳ್ಕೊಳ್ತದೆ. ಅದೇ ರೀತಿಯಲ್ಲಿ ಯಾರಾದರೂ ನಿಮಗೆ ವಾಮಾಚಾರ ಮಾಡಲಿಕ್ಕೆ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿಕ್ಕೆ ನಿಮ್ಮ ಮನೆಗೆ ಯಾವುದಾದ್ರೂ ವಸ್ತುವನ್ನು ಹಿಡ್ಕೊಂಡು ಬಂದು, ಅಥವಾ ನಿಮ್ಮ ಮನೆಗೆ ನಿಮಗೆ ಏನಾದರೂ ಕೆಟ್ಟದ್ದು ಬಯಸ್ಲಿಕ್ಕೋಸ್ಕರನೇ ಬಂದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಲ್ಲು ಕರಗಿ ಹೋಗ್ತದೆ, ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದರಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪಸೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಅಂದರೆ ನಿಮಗೆ ಅದನ್ನು ಮುಟ್ಟುವಾಗ ಸ್ವಲ್ಪ ನೀರು ಥರ ಎಣಿಸ್ತದೆ ಆಯಿತಾ. ಆ ಥರ ಕೂಡ ಆಗುತ್ತೆ. ಒಂದು ವೇಳೆ ಪಸೆ ಬಂದರೆ ಮಾಡಬೇಕು ಅಂತ ಹೇಳಿದರೆ, ಆದ್ದರಿಂದ ಉಂಟಲ್ಲ, ದಯವಿಟ್ಟು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಅಂದರೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಅಡಗಿಸಿ ಇಡುವುದಲ್ಲ, ಎಲ್ಲರಿಗೂ ಕಾಣಿಸುವ ರೀತಿಯಲ್ಲಿ, ಮತ್ತು ನಿಮ್ಮ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಇದನ್ನು ಇಟ್ಟು ನೋಡಿ. ಆವಾಗ ನೋಡಿ ನಿಮಗೆ ಏನು ಕೂಡ ತೊಂದರೆ ಆಗುವುದಿಲ್ಲ. ನಿಮಗೆ ದೃಷ್ಟಿ ಬೀಳೋದಿದ್ದರೂ ಕೂಡ ಆ ದೃಷ್ಟಿಯನ್ನು ಇದು ಎಳ್ಕೊಳ್ತದೆ ಆಯಿತಾ. ಈ ಸ್ಫಟಿಕದ ಕಲ್ಲು ನಿಮಗೆ ಏನು ಕೂಡ ತೊಂದರೆ ಆಗದಿರುವ ಥರ ಅದು ನೋಡ್ಕೊಳ್ತದೆ. ಪ್ರತಿ ಅಮಾವಾಸ್ಯೆ ದಿವಸ ಇದನ್ನು ಚೇಂಜ್ ಮಾಡಿ ಬನ್ನಿ ಆಯಿತಾ. ನೀವು ಹರಿಯುವ ನೀರಿಗೆ ಬೇಕಾದರೆ ಇದನ್ನು ಹಾಕಿ ಬರ್ಬೋದು, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಮರದ ಕೆಳಗಡೆ ಬೇಕಾದರೆ ಇಟ್ಟು ಬರ್ಬೋದು. ಅಂದರೆ ನೀವು ನಿಮ್ಮ ಮನೆಯಲ್ಲಿ ಉಂಟಲ್ಲ, ಒಂದು ಸಲಕ್ಕೆ ಒಂದು ಕಲ್ಲಿಗೆ ಎಷ್ಟು ಎನರ್ಜಿ ಎಳ್ಕೊಳ್ಳೋಕೆ ಆಗ್ತದೆ ನೋಡಿ, ಅಷ್ಟು ಎಳ್ಕೊಳ್ತದೆ. ಆದ್ದರಿಂದ ನಾನು ಹೇಳ್ತಿರೋದು, ಅಮಾವಾಸ್ಯೆ ದಿವಸ ಪ್ರತಿ ಅಮಾವಾಸ್ಯೆಗೂ ಕೂಡ ಇದನ್ನು ಚೇಂಜ್ ಮಾಡಿ ನೋಡಿ. ನಾನು 4 ತಂತ್ರವನ್ನು ಹೇಳಿದ್ದೇನೆ, ಇದರಲ್ಲಿ ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ಅದನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಮಾಡಿ. ನಾನು ಪ್ರತಿಯೊಂದನ್ನು ಕೂಡ ಮಾಡ್ತೇನೆ ಆಯ್ತಾ. ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲಿ ತಿರುಗಾಡ್ಲಿಕ್ಕೆ ಹೋದ್ರೂ ಕೂಡ, ಎಲ್ಲಿ ಹೋದ್ರೂ ಕೂಡ, ಯಾವ ರಿಲೇಟಿವ್ಸ್ ಮನೆಗೆ ಹೋದ್ರೂ ಕೂಡ, ಎಲ್ಲಿ ಹೋದ್ರೂ ಕೂಡ ಕೊನೆಗೆ ಬರಬೇಕಾಗಿದ್ದು ನಮ್ಮ ಮನೆಯಲ್ಲೇ ನೆಗೆಟಿವ್ ಎನರ್ಜಿಗಳಿದ್ರೆ, ಅಥವಾ ಕೆಟ್ಟ ಶಕ್ತಿಗಳಿದ್ರೆ, ಕೆಟ್ಟ ಕಣ್ಣಿನ ದೃಷ್ಟಿ ಇದ್ರೆ, ನಮಗೆ ಆ ಮನೆಯಲ್ಲಿ ಖುಷಿಯಾಗಿ ಇರಲಿಕ್ಕೆ ಆಗೋದಿಲ್ಲ ಆಯಿತಾ. ಏನಾದರೂ ಒಂದು ದುಃಖ ಬರ್ತಾ ಇರುತ್ತೆ, ಏನಾದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ರೀತಿಯಲ್ಲಿ ಇರ್ತಾ ಇರುತ್ತೆ. ಆದ್ದರಿಂದ ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ಬಂದ ನಂತರ ಉಂಟಲ್ಲ, ನೀವು ಮನೆಯಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುವ, ಸ್ವಲ್ಪ ಮನೆಯಲ್ಲೇ ಕೂತ್ಕೊಳ್ಳುವ ಅಂತ ಹೇಳ್ಕೊಂಡು ಆ ರೀತಿ ನಿಮಗೆ ಬರುತ್ತೆ. ಯಾಕಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ರೆ ದೇವರ ಶಕ್ತಿ ಆಯಿತಾ, ದೈವಿ ಶಕ್ತಿ ನಿಮ್ಮ ಮನೆಯಲ್ಲಿ ಬರುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ಆದಷ್ಟು 4 ಕೂಡ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದನ್ನಾದರೂ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.